ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಹೇರ್ಸ್ ಕಟ್ ಮಾಡಿದಾದ್ಮೇಲೆ ಹೇರ್ ಸ್ಟೈಲ್ ಎಷ್ಟೆಲ್ಲ ಬರ್ತಿದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ನಾನು ಬೆಳಗ್ಗೆನೆ ಎದ್ದು ಬೇಗ ನನ್ನ ಪಾಪು ಇನ್ನು ಮಲಗಿದೆ, ಅದಕ್ಕೋಸ್ಕರ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಕಾಫಿ ಕುಟ್ಬಿಟ್ಟು ಮೇಲ್ಗಡೆ ಬಟ್ಟೆ ಎಲ್ಲ ನೆನಾಕಿದ್ದೆ. ಸೊ ಬಟ್ಟೆ ಒಗ್ಯೋಣ ಅಂತ ಹೋದೆ. ನೋಡಿ, ಬಟ್ಟೆ ಒಗ್ಕೊಂಡು ಟಿಫನ್ ತಿಂದು ರೆಡಿಯಾಗಿ ಪಾಪುಗೂ ಟಿಫನ್ ತಿನ್ನಿಸಿ ರೆಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಡು ಈಚೆಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಎದ್ಬಿಟ್ಟಿದ್ದಾನೆ ಇವನು. ಸೊ ಅವನು ಒಂದು ಸ್ವಲ್ಪ ತೆಗೆದುಕೊಂಡು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಆಟ ಆಡಿಸಿದೆ. ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಸ್ಪೆಷಲ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು. ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ, ಇದು ಫೇವರೇಬಲ್. ಊರಿಂದ ತಂದಿದ್ವಿ, ಸ್ವಲ್ಪ ಇತ್ತು. ನಮ್ಮ ಬಾವರು ಊರಿಗೆ ಹೋಗಿದ್ರಲ್ವ, ಸೊ ಮೂವರಿಗೆ ಅಂತ ಹೇಳ್ಬಿಟ್ಟು ಆಗುತ್ತೆ ಅಂತೇಳಿ ಅದನ್ನು ಮಾಡಿದ್ರು. ನೋಡಿ, ನನ್ನ ದೊಡ್ಡ ಮಗ ಆಲ್ರೆಡಿ ಆಟ ಆಡ್ಕೊಳಕ್ಕೆ ಈಚೆಗಡೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಮನೆ ಕೆಳಗಡೆ ಮನೆಯವರು ಹೊಸ್ದಾಗಿ ಬಂದಿದ್ದಾರೆ, ಈ ಆಂಟಿಯರು. ನನ್ನ ಮಗನಿಗೂ ಬೆಂಗಳೂರು ಬಂದಿದ್ದಕ್ಕಿಲ್ಗೂ ಕೂಡಾಕ್ದಂಗಿತ್ತು. ಅದೇ ಊರಲ್ಲಿ ಇದ್ದಿದ್ರೆ ಅವ್ರ ಮನೆ ಇವ್ರ ಮನೆ ಅವರು ಇವರು ಅಂತ ಹೇಳ್ಬಿಟ್ಟು, ಹಳ್ಳಿಯಲ್ಲಿ ಕಾಮನ್ ಅಲ್ವಾ, ಮಕ್ಕಳಿಗೆ ಫ್ರೀ ಆಗಿರುತ್ತೆ, ಅವರು ಇವ್ರು ಎತ್ಕೊಂಡು ಹೋಗ್ತಿರ್ತಾರೆ. ಬಟ್ ಇಲ್ಲಿ ಕೂಡಾಕ್ದಂಗಿತ್ತು. ಎಲ್ಲಿಗಪ್ಪ ಹೊರಟಿದ್ದಾರೆ, ಯಾರ ಜೊತೆ ಅಂದ್ಕೊಂಡಿದ್ದೀರಾ? ನನ್ನ ಮಗ ಅವ್ರ ಮಾವನ ಜೊತೆ, ಅಂದರೆ ನಮ್ಮ ಅಣ್ಣನ ಜೊತೆಗೆ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋಣ, ಅಂದರೆ ಬೇಜಾರಾಗ್ತಿತ್ತು ಅವನಿಗೂ, ವಾಕ್ ಆದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಮತ್ತು ನೈಟ್ ಒಂದು 7:30 ಆಗಿತ್ತು, ನಮ್ಮ ಮನೆ ಹತ್ರ ಬಂದ್ವಿ. ನೋಡಿ, ಅವ್ರ ಅಪ್ಪನ ಜೊತೆ ಆಟ ಆಡ್ಕೊತಿದ್ದಾನೆ. ಮಾವಿನ ಹಣ್ಣಿದ್ವು, ಊರಿಂದ ತಂದಿರೋವು ಮಾವಿನ ಹಣ್ಣೆಲ್ಲ ತಿಂತಾ ಇದ್ದೀವಿ ಎಲ್ಲರೂ.